ಹಿಂದೆ ನಿಮಗೆ ಇತಿಹಾಸ ತಿಳಿಯಲು ನಮಗೆ ಆಧಾರಗಳು ಬಹುಮುಖ್ಯ ಪಾತ್ರವನ್ನು ವಹಿಸುತ್ತವೆ ಅಂತ ಹೇಳಿದ್ವಿ. ಅದರಲ್ಲಿ ಪುರಾತತ್ವ ವಿಭಾಗಗಳಲ್ಲಿ ಸಾಹಿತ್ಯ ಆಧಾರಗಳು ಮತ್ತು ಪುರಾತತ್ವ ಆಧಾರಗಳು ಅಂತ ಎರಡು ಭಾಗದಲ್ಲಿ. ಪುರಾತತ್ವ ಆಧಾರಗಳಲ್ಲಿ ಯಾವ ರೀತಿ ಆಧಾರಗಳಿರ್ತವೆ ಅಂದರೆ ನಾಣ್ಯಗಳು ಕೂಡ ಇತಿಹಾಸವನ್ನು ತಿಳಿಯಲು ಒಂದು ಆಧಾರ. ಹಾಗಾಗಿ ಇಲ್ಲಿ ನಾವಿವತ್ತು ನಿಮಗೆ ನಾಣ್ಯಗಳು ಎನ್ನುವ ವಿಷಯದಲ್ಲಿ ಹಲವಾರು ರೀತಿಯ ನಾಣ್ಯಗಳು ಮತ್ತು ಇತ್ತೀಚೆಗೆ ನಾಣ್ಯಗಳನ್ನು ನೋಟುಗಳ ರೂಪದಲ್ಲೂ ಕೂಡ ನಮಗೆ ಹಣವನ್ನು ನಾವು ಚಲಾವಣೆ ಮಾಡ್ತಾ ಇದ್ದೀವಿ, ಬಳಸ್ತಾ ಇದ್ದೀವಿ. ಹಾಗಾಗಿ ವಿವಿಧ ರೀತಿಯ ನಾಣ್ಯಗಳು ಮತ್ತು ವಿವಿಧ ರೀತಿಯ ನೋಟುಗಳ ಮೂಲಕ ನಾವು ಯಾವ ರೀತಿ ನಮ್ಮ ಇತಿಹಾಸವನ್ನು ತಿಳ್ಕೊಳ್ಬಹುದು, ಇಲ್ಲಿ ನಾನು ನಿಮಗೆ ನನ್ನ ಹತ್ರ ಲಭ್ಯವಿರ್ತಕ್ಕಂಥ ನಾಣ್ಯಗಳ ಮೂಲಕ ಯಾವ ರೀತಿ ಇತಿಹಾಸ ತಿಳ್ಕೊಳ್ಬಹುದು ಅನ್ನೋದನ್ನು ಹೇಳ್ತೀನಿ. ನೋಡಿ, ಇಲ್ಲಿ ನಿಮಗೆ ಕಾಣಿಸ್ತಾ ಇದಾವಲ್ಲ, ಇವು ವಿದೇಶಿ ನಾಣ್ಯಗಳು, ಅಂದರೆ ವಿದೇಶದಲ್ಲಿ ಚಲಾವಣೆಯಲ್ಲಿರ್ತಕ್ಕಂಥ ನಾಣ್ಯಗಳು. ಈ ಎರಡು ನಾಣ್ಯಗಳು ಯುರೋಪ್ ನಲ್ಲಿ ಚಲಾವಣೆ ಇದೆ. ಹಾಗೆ ಇದು ಅಮೆರಿಕ ದೇಶದ ನಾಣ್ಯ ಮತ್ತು ಇವೆರಡು ಇಂಗ್ಲೆಂಡ್ ದೇಶದ ನಾಣ್ಯಗಳು. ಇನ್ನು ನಮ್ಮ ಭಾರತದ ಇತಿಹಾಸದ ಬಗ್ಗೆ ನಾಣ್ಯಗಳು ಹೇಗೆ ಇದು ಮುಂದಿನ ಕಾಲದಲ್ಲಿ ಅನ್ನೋದ್ರ ಬಗ್ಗೆ ಇಲ್ಲಿ ಸಿಗ್ತದೆ ನೋಡ್ರಿ. ಮೊದಲೆಲ್ಲ 1 ಆಣೆ 2 ಆಣೆ ಅಂತಕ್ಕಂತಹ ಆಣೆಯ ರೂಪದಲ್ಲಿ ಹಣವನ್ನ ಬಳಕೆ ಮಾಡ್ತಾ ಇದ್ರು. ಇದು 1 ಆಣೆಯ ನಾಣ್ಯಗಳು. ನಂತರ ಪೈಸೆಯ ರೂಪದಲ್ಲಿ ಬಂದವು. ಇದು 5 ಪೈಸೆಯ ನಾಣ್ಯ, ಇದು 10 ಪೈಸೆ, 20 ಪೈಸೆ, 25 ಪೈಸೆ, 50 ಪೈಸೆ, ಹಾಗೂ ಈಗ 1 ರೂಪಾಯಿ ಈ ಥರನೂ ಬಳಕೆಯಲ್ಲಿದೆ. ಈಗಾಗಲೇ ನಮಗೆ 1 ರೂಪಾಯಿ ಇಲ್ಲಿವರೆಗೂ ಈ ಹಣ ಇಲ್ಲಿ ಚಲಾವಣೆಯಲ್ಲಿ ಇಲ್ಲ. ಅಂದರೆ ನಾವು ಯಾವುದೇ ವ್ಯವಹಾರ ಮಾಡಬೇಕಂದ್ರೂ ಕೂಡ ಈ ಹಣಗಳನ್ನು ಚಲಾವಣೆಯಲ್ಲಿ ನಾವು ಉಪಯೋಗಿಸ್ತಾ ಇಲ್ಲ. ಈಗ ನಾವು ಉಪಯೋಗಿಸ್ತಾ ಇರ್ತಕ್ಕಂತಹ ಅತಿ ಕಡಿಮೆ ಸಂಖ್ಯೆಯ ಹಣ ಯಾವುದು ಅಂತಂದರೆ 1 ರೂಪಾಯಿ. ಅಲ್ಲಿಂದ ನಮ್ಮ ಒಂದು ಹಣದ ಒಂದು ಲೆಕ್ಕಾಚಾರದ್ದು ಇಲ್ಲಿ ಪ್ರಾರಂಭ ಆಗ್ತದೆ. 50 ಪೈಸೆವರೆಗೂ ನಾವು ಚಲಾವಣೆ ಒಳಗೆ ಮಾಡ್ತಾ ಇಲ್ಲ. ಇವೆಲ್ಲವೂ ಕೂಡ ಭಾರತದೊಳಗೆ ಇಲ್ಲಿವರೆಗೂ ಇದ್ದಂತಹ ನಾಣ್ಯಗಳು. ಇನ್ನು 1 ರೂಪಾಯಿ, ಹಾಗೆ 2 ರೂಪಾಯಿ ಮತ್ತು 5 ರೂಪಾಯಿ ಮತ್ತು 10 ರೂಪಾಯಿ ನಾಣ್ಯಗಳು ಕೂಡ ಇದಾವೆ. ಇನ್ನು ಯಾವ ರೀತಿ ಹಾಗಿದ್ರೆ ಇತಿಹಾಸವನ್ನು ತಿಳ್ಕೊಳ್ಬಹುದು ಅನ್ನೋದಕ್ಕೆ ನೋಡಿ, ಇಲ್ಲಿ ತುಂಬ ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರುಗಳು ಕೂಡ ಏನು ಮಾಡ್ತಾ ಇದ್ರು ಅಂದರೆ, ತಾವು ಟಂಕಿಸ್ತಾ ಇದ್ದ ತಮ್ಮ ಟಂಕಸಾಲೆ ಒಳಗೆ ಮಾಡ್ತಾ ಇದ್ದಂಥ ನಾಣ್ಯಗಳ ಮೇಲೆ ಯಾವುದೇ ಒಂದು ಘಟನೆ ಏನಾದರೂ ಸಂಭವಿಸಿತು, ವಿಶೇಷವಾದ ಘಟನೆ ಅವರ ರಾಜ್ಯದಲ್ಲಿ ಏನಾದರೂ ಸಂಭವಿಸಿದರೆ ನಾಣ್ಯಗಳ ಮೇಲೆ ಅವುಗಳನ್ನು ಮುದ್ರಿಸ್ತಾ ಇದ್ರು. ಆ ನಾಣ್ಯಗಳ ಮೇಲೆ ತಮ್ಮ ರಾಜ್ಯದಲ್ಲಿ ಜರುಗಿರ್ತಕ್ಕಂತಹ ವಿಶೇಷ ಸಂದರ್ಭಗಳು, ವಿಶೇಷ ಘಟನೆಗಳನ್ನು ನಾಣ್ಯದಲ್ಲಿ ಮುದ್ರಿಸ್ತಾ ಇದ್ರು. ಹಾಗೆ ನಮ್ಮ ಭಾರತದ ಪರಂಪರೆಯಲ್ಲೂ ಕೂಡ ನಾಣ್ಯಗಳ ಮೇಲೆ ವಿಶೇಷವಾದ ಘಟನೆಗಳನ್ನು ಈಗಲೂ ಕೂಡ ಅದನ್ನು ಸಂದರ್ಭಗಳನ್ನು ನಾಣ್ಯದಲ್ಲಿ ಮುದ್ರಿಸ್ತಕ್ಕಂಥ ಪರಂಪರೆ ಈಗಲೂ ಬೆಳೆದು ಬಂದಿದೆ. ಸೊ ಈ ರೀತಿಯಾಗಿ ಇದ್ದಂತಹ ಕೆಲವೊಂದು ನಾಣ್ಯಗಳನ್ನು ಇಲ್ಲಿ ನಾವು ಈ ಒಂದು ಇದರಲ್ಲಿ ತೋರಿಸ್ತೀವಿ. ಇಲ್ಲಿ ನೋಡಿ, ಇದು ಗೇಂಡಾಮೃಗದ ಚಿತ್ರ ಇರ್ತಕ್ಕಂತಹ ನಾಣ್ಯ, ಅಂದರೆ ನಮ್ಮ ಭಾರತದ ನಾಣ್ಯ ಇದು. ಇವೆಲ್ಲ ಭಾರತದ ನಾಣ್ಯಗಳೇ. ನಮ್ಮ ಭಾರತದಲ್ಲೂ ಕೂಡ ವಿಶೇಷ ಸಂದರ್ಭದಲ್ಲಿ ಈ ರೀತಿ ನಾಣ್ಯಗಳನ್ನು ಟಂಕಿಸ್ತಾ ಇದ್ದಾರೆ. ಇದು ಗೇಂಡಾಮೃಗದ ಚಿತ್ರ. ಇಲ್ಲಿ ರಾಜೇಂದ್ರ ಪ್ರಸಾದ್ ಅವರ 125ನೇ ಜನ್ಮ ವಾರ್ಷಿಕೋತ್ಸವದ ನೆನಪಿಗಾಗಿ 2009ರಲ್ಲಿ ಈ ನಾಣ್ಯವನ್ನು ತಯಾರು ಮಾಡಿದ್ದಾರೆ. ಅದೇ ರೀತಿ ಶ್ರೀ ಅರವಿಂದ್ ಅಂತಕ್ಕಂಥವ್ರು ಶಿಕ್ಷಣ ತಜ್ಞರು, ಇವರ ಒಂದು ಚಿತ್ರ ಇರ್ತಕ್ಕಂಥದ್ದು. ಅಂದರೆ ನಮ್ಮ ಭಾರತದೊಳಗೆ ಶ್ರೀ ಅರವಿಂದ್ ಅಂತಕ್ಕಂಥ ಶಿಕ್ಷಣ ತಜ್ಞರು ಇದ್ರು ಅನ್ನೋದಕ್ಕೆ ಒಂದು ಆಧಾರ. ಅದೇ ರೀತಿ ರಾಜೇಂದ್ರ ಪ್ರಸಾದ್ ಅವರು ಹುಟ್ಟಿ 125 ವರ್ಷ ಯಾವಾಗ ಆಯಿತು ಅನ್ನೋದು ಚಿತ್ರ ಇದೆ. ಹಾಗೆ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮ ಶತಾಬ್ದಿ, ಸ್ವಾಮಿ ವಿವೇಕಾನಂದರ 150ನೇ ಜನ್ಮ. ಮತ್ತೆ ನೋಡಿ, ಭಾರತದಲ್ಲಿ ಒಂದು ಜನಸಂಖ್ಯೆ ಹೆಚ್ಚಳ ಆಗ್ತಾ ಇದೆ ಅನ್ನೋ ಕಾರಣಕ್ಕಾಗಿ ಸರ್ಕಾರ 1993ರಲ್ಲಿ ಒಂದು ಘೋಷಣೆಯನ್ನ ಮಾಡಿತು, ಫ್ಯಾಮಿಲಿ ಪ್ಲಾನಿಂಗ್ ಅಂತಕ್ಕಂಥದ್ದನ್ನ, ಕುಟುಂಬ ಯೋಜನೆಯ ಒಂದು ಇದನ್ನ, ಸಣ್ಣ ಕುಟುಂಬ ಸುಖಿ ಕುಟುಂಬ. ಸೊ ಇದನ್ನ ನಾಣ್ಯಗಳ ಮೇಲೆ ಮುದ್ರಿಸೋದ್ರಿಂದ ಪ್ರತಿಯೊಬ್ಬರು ಈ ನಾಣ್ಯಗಳನ್ನು ಬಳಕೆ ಮಾಡ್ಕೊಳ್ಬೇಕಾದ್ರೆ ಆ ನಾಣ್ಯಗಳನ್ನು ನೋಡ್ತಾರೆ. ಈ ಒಂದು ವಿಷಯ ಅಲ್ಲಿ ಮಂದಟ್ಟಾಗುತ್ತೆ. ಸೊ ಹಾಗಿದ್ರೆ ನಮ್ಮ ದೇಶದಲ್ಲಿ ಸಣ್ಣ ಕುಟುಂಬ ಸುಖಿ ಕುಟುಂಬ ಯೋಜನೆ ಜಾರಿಗೆ ಬಂದಿದ್ದು ಯಾವಾಗ ಅನ್ನೋದನ್ನು ನಾವು 1993ರಲ್ಲಿ ಬಂತು ಅನ್ನೋದಕ್ಕೆ ಇದು ಒಂದು ಆಧಾರ. ಅದೇ ರೀತಿ ಇವು ವಿಶ್ವ ಆಹಾರ ದಿನವನ್ನು ಆಚರಣೆ ಮಾಡಿದೆ ಸವಿ ನೆನಪಾಗಿ ಇರ್ತಕ್ಕಂಥದ್ದು. ಹಾಗೆ ರಾಜೀವ್ ಗಾಂಧಿ ಅವರು ಭಾರತದ ಪ್ರಧಾನಮಂತ್ರಿಗಳಾಗಿದ್ದರು, ಅವರ ಒಂದು ಚಿತ್ರ ಇರ್ತಕ್ಕಂತಹ ನಾಣ್ಯ. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಇರ್ತಕ್ಕಂಥ ಚಿತ್ರ. ಹಾಗೆ ಕಾಮನ್ವೆಲ್ತ್ ಸಮ್ಮೇಳನ 1993ರಲ್ಲಿ ನಮ್ಮ ಭಾರತದೊಳಗೆ ನಡೀತು. ಆ ಒಂದು ನೆನಪಿಗಾಗಿ ಈ ನಾಣ್ಯಗಳನ್ನು ಮುದ್ರಿಸಲಾಗಿದೆ. ಹಾಗೆ ಜವಾಹರ್ಲಾಲ್ ನೆಹರೂರವರ ಒಂದು ಚಿತ್ರ ಇರ್ತಕ್ಕಂಥ ಭಾರತದ ಮೊಟ್ಟ ಮೊದಲ ಪ್ರಧಾನಿಗಳು ಅನ್ನೋದಕ್ಕೆ ಆಧಾರವಾಗಿ ಈ ನಾಣ್ಯಗಳು ಇತಿಹಾಸವನ್ನು, ಅಂದರೆ ಈಗ ನಮಗೆ ಇವೆಲ್ಲ ನಮಗೆ ಸ್ವಲ್ಪ ದಿವಸಗಳ ಹಿಂದೆ ನಡೆದಿರೋದ್ರಿಂದ, ಸ್ವಲ್ಪ ವರ್ಷಗಳ ನಡೆದಿರೋದ್ರಿಂದ ನಮಗೆ ನೆನಪಲ್ಲಿದೆ. ಆದರೆ ನಮ್ಮ ಮುಂದಿನ ಪೀಳಿಗೆಗಳು ಏನಾದರೂ
ತಿಳ್ಕೊಳ್ಬೇಕು, ನಮ್ಮ ಇತಿಹಾಸ ಹೇಗಿತ್ತು ಅನ್ನೋದನ್ನು ತಿಳ್ಕೊಳ್ಬೇಕು ಅಂದರೆ ಅವರಿಗೂ ಕೂಡ ಈ ನಾಣ್ಯಗಳು ಸಹಾಯವನ್ನು ಮಾಡ್ತವೆ, ಆಧಾರಗಳಿಗೆ ಅವರಿಗೆ ಸಹಾಯ ಮಾಡ್ತವೆ. ನಂತರ ನಾಣ್ಯಗಳ ನಂತರ ಒಂದು ಬಳಕೆಯಲ್ಲಿ ಬಂದಿರತಕ್ಕಂಥದ್ದು ನೋಟುಗಳು. ಕಾಗದದ ಹಣವನ್ನು ಚಲಾವಣೆಗೆ ತಗೊಂಡು ಬಂದರು. ಆ ಕಾಗದದ ಹಣದಲ್ಲೂ ಕೂಡ ಕೆಲವೊಂದು ವಿಶೇಷತೆಗಳನ್ನು ಮುದ್ರಿಸಿದ್ದಾರೆ. ನೋಡಿ, ಇಲ್ಲಿ ಇದು ₹1 ನೋಟು. ₹1 ನೋಟಿನೊಳಗ ಒಂದು ತೈಲ ಉತ್ಪಾದನೆ ಅಂದರೆ ಸಮುದ್ರಗಳಲ್ಲಿ ತೈಲ ಉತ್ಪಾದನೆ ಮಾಡ್ತಕ್ಕಂತಹ ಚಿತ್ರಗಳು ಇರ್ತಕ್ಕಂತಹದ್ದನ್ನು ಮುದ್ರಿಸ್ತಾರೆ. ಇವೆರಡು ₹1 ನಾಣ್ಯಗಳು. ಇಲ್ಲಿ ಭಾರತದ ಮೊಟ್ಟ ಮೊದಲ ಉಪಗ್ರಹ ಆರ್ಯಭಟ. ಸೊ ಆ ಒಂದು ಉಡಾವಣೆಯ ಮಾಡಿದ್ವಿ ನಾವು ಭಾರತೀಯರನ್ನ ಕಾರಣಕ್ಕಾಗಿ, ಆ ನೆನಪಿಗಾಗಿ ಈ ಆರ್ಯಭಟ ಒಂದು ಉಪಗ್ರಹವನ್ನು. ಮತ್ತಿದು ಕೂಡ ₹2 ನಾಣ್ಯ. ಇಲ್ಲಿ ನಮ್ಮ ಭಾರತದ ಪ್ರಾಣಿ ಸಂಕುಲ, ನಮ್ಮ ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು? ಹುಲಿ. ನೋಡಿ, ಹುಲಿ ಚಿತ್ರ ಇರ್ತಕ್ಕಂಥದ್ದು ಇರ್ತಾನೆ. ಸೊ ನಮ್ಮ ಪ್ರಾಣಿ ಸಂಕುಲವನ್ನು ಉಳಿಸ್ರಿ ಅಂತಕ್ಕಂಥ ನೆನಪಿಗಾಗಿ. ಹಾಗೆ ಇದು ₹5 ನಾಣ್ಯ, ₹5 ನೋಟು. ಈ ನೋಟಿನಲ್ಲಿ ಕೃಷಿ ಕ್ರಾಂತಿಯನ್ನು ಮಾಡಿದರು, ಹಸಿರು ಕ್ರಾಂತಿ ಅಂತ, ಆ ನೆನಪಿಗಾಗಿ ಈ ಒಂದು ನೋಟನ್ನು ಮುದ್ರಿಸಿದ್ದಾರೆ. ಇನ್ನು ವಿಶೇಷ ಏನಪ್ಪ ಅಂತಂದರೆ, ನಮ್ಮ ದೇಶದಲ್ಲಿ ಹೊಸದಾಗಿ ಕೆಲವೊಂದು ನೋಟುಗಳನ್ನು ಚಲಾವಣೆಗೆ ತಗೊಂಡು ಬಂದರು. ಈ ನೋಟುಗಳಲ್ಲೂ ಕೂಡ ನಮ್ಮ ಭಾರತದ ಕೆಲವೊಂದು ವಿಶೇಷತೆಗಳನ್ನು ಇಲ್ಲಿ ಮುದ್ರಿಸಿದ್ದಾರೆ. ಜೂಮ್ ಆಗ್ತೀನಿ ಹಿಂಗೆ ಇರ್ತದೆ ಫಸ್ಟ್, ಆಮೇಲೆ ಅದನ್ನು ಹೇಳೋಣ. ಇದು ಮತ್ತೆ ಇದು ₹10 ನೋಟು. ಈ ₹10 ನೋಟಿನೊಳಗ ಕೊನಾರ್ಕದಲ್ಲಿರ್ತಕ್ಕಂಥ ಸೂರ್ಯ ದೇವಾಲಯವನ್ನು ಚಿತ್ರಿಸಿದ್ದಾರೆ. ಕೊನಾರ್ಕದಲ್ಲಿರ್ತಕ್ಕಂಥ ಸೂರ್ಯ ದೇವಾಲಯ ಇದು ನಮ್ಮ ಭಾರತದ ಒಂದು ವಿಶೇಷ ಸ್ಥಳ. ಅದೇ ರೀತಿ ₹20 ನೋಟಿನಲ್ಲಿ ಎಲ್ಲೋರಾದ ಗುಹಾಂತರ ದೇವಾಲಯಗಳನ್ನು ಚಿತ್ರಿಸಿದ್ದಾರೆ. ಅದೇ ರೀತಿ ಒಂದು ₹50 ನೋಟಿನಲ್ಲಿ ಹಂಪಿಯ ವಿಜಯನಗರ ಸಾಮ್ರಾಜ್ಯದಲ್ಲಿರ್ತಕ್ಕಂತಹ ಕಲ್ಲಿನ ರಥವನ್ನು ಚಿತ್ರಿಸಿದ್ದಾರೆ. ಮತ್ತು ₹100 ನೋಟಿನಲ್ಲಿ ರಾಣಿಯವರ ವಾಸ ಇರ್ತಕ್ಕಂತಹ ಆಗಿನ ಒಂದು ಇದರಲ್ಲಿ ರಾಣಿ ವಾಸ ಮಾಡ್ತಕ್ಕಂತಹ ಒಂದು ಜಾಗದ ಚಿತ್ರ ಇರ್ತಕ್ಕಂಥದ್ದನ್ನು ಕೂಡ ಇಲ್ಲಿ ಚಿತ್ರಿಸಿದ್ದಾರೆ. ಇದು ₹200 ನೋಟು. ಇದರಲ್ಲಿ ಸಾಂಚಿ ಸ್ತೂಪದ ಒಂದು ಚಿತ್ರವನ್ನು ಚಿತ್ರಿಸಿದ್ದಾರೆ. ಮತ್ತು ₹500 ನೋಟು, ಇದರೊಳಗೆ ರೆಡ್ ಫೋರ್ಟ್, ಕೆಂಪು ಕೋಟೆಯನ್ನು ಕೂಡ ಚಿತ್ರಿಸಿದ್ದಾರೆ. ಈ ಮೂಲಕ ನಾವು ಮುಂದಿನ ಪೀಳಿಗೆಯವರು ಕೂಡ ಈ ನೋಟುಗಳನ್ನು ನೋಡಿದ್ದೇ ಆದಲ್ಲಿ, ಅವರಿಗೆ ಸಿಕ್ಕಿದ್ದೇ ಆದಲ್ಲಿ, ಅವರಿಗೆ ಭಾರತದಲ್ಲಿದ್ದಂತಹ ವಿಶೇಷ ಸ್ಥಳಗಳನ್ನು ಅಧ್ಯಯನ ಮಾಡಲಿಕ್ಕೆ ಇವು ಆಧಾರಗಳಾಗಿ ಪರಿಣಮಿಸ್ತವೆ. ಈ ರೀತಿಯಾಗಿ ನಾವು ಇತಿಹಾಸವನ್ನು ಅಧ್ಯಯನ ಮಾಡಲು ನಮಗೆ ನಾಣ್ಯಗಳು ಕೂಡ ಸಹಕಾರಿಯಾಗಿರ್ತವೆ. ಆ ಒಂದು ಕಾಲದಲ್ಲಿ ನಡೆದಂತಹ ವಿಶೇಷ ಘಟನೆಗಳು ಏನಿರ್ಬೋದು ಅಂತಕ್ಕಂಥದ್ದನ್ನು ನಾವು ತಿಳಿಲಿಕ್ಕೆ ಈ ನಾಣ್ಯಗಳು ಈ ರೀತಿಯಾಗಿ ಸಹಾಯ ಮಾಡ್ತವೆ ಅನ್ನೋ ವಿಷಯವನ್ನು ನಾವಿವತ್ತು ತಿಳ್ಕೊಂಡ್ವಿ. ಉಪಯೋಗ ಆಯಿತು ಎಲ್ಲರಿಗೂ?